ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಇಂದ ನೋಡಿ, ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತು CBI ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನು ಸ್ಪಷ್ಟವಾಗಿ ಓದಲಿ. ನಾನು ಅದು ನಿಮಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದರೆ, ಈ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳಿರ್ಬೋದು ಅಥವಾ ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದರೂ ಕೇಸ್ ಕೊಟ್ಟರೂ ಕೂಡ ನಮ್ಮದು ಒಬ್ಬರೇ ಅಧಿಕಾರಿ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಏನು ಕಾನ್ಸ್ಟೇಬಲ್ಲು ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SPನೂ ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಡ ಎಲ್ಲ ನೀವೇ ಕೊಡಬೇಕು ಅಂತ ಭಾಳ ಸ್ಪಷ್ಟವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾರು? CBIದವರು. ಅದನ್ನು ಓದ್ಕೊಳಕ್ಕೆ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದರೂ ಕೂಡ CBI ಅವರು ಅದನ್ನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟಾಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮಾತು ಮುಂಚೆ CBI ಕೊಡಿ ಅಂದರೆ ಏನಕ್ಕೆ? ನಮ್ಮ ಸಿಬ್ಬಂದಿಗಳು ಇದ್ದಾರಲ್ಲ, ಮಾಡ್ತಾರೆ. ಫಸ್ಟ್ ಆ ಲೆಟ್ರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ. ಎಲ್ಲ ಇಲಾಖೆಗಳು ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಗಂಭೀರವಾದ ಆರೋಪ. ಅರೆ, ಇದಾಗಿದೆ ಅಲ್ರಿ. 2 ವರ್ಷದಿಂದ ಇದೇ ಹೇಳ್ತಾ ಇರೋದಲ್ಲ, 40% ಸರ್ಕಾರ ಅಲ್ಲ. ನೀವು ಅವ್ರ ಹೇಳಿಕೆಯನ್ನು ನೋಡಿದ್ದೀರಲ್ಲ BJP ಅವರು. ನಮ್ಮದು 40% ಸರ್ಕಾರ ಇತ್ತು ಅಂತ ಅವರೇ ಒಪ್ಕೊಂಡಿದ್ದಾರೆ. ಇದು 50, 60, 70% ಸರ್ಕಾರ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿವರೆಗೂ 2.5 ವರ್ಷ ಆಯಿತು. ಯಾವುದಾದ್ರೂ ಒಂದು ಕಾಗದ ಬಿಡುಗಡೆ ಮಾಡಿದಾರಾ? ಯಾವುದಾದ್ರೂ ಏನಾದರೂ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿದೆಯಾ ಅವರಿಗೆ? ನಾಗೇಂದ್ರ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ರಾಜೀನಾಮೆ ಕೊಟ್ಟಿದ್ದು. ಇಲ್ಲಿವರೆಗೂ ಅದನ್ನು ತನಿಖೆ ನಡೀತಾ ಇದೆ ಅಲ್ಲ. IT ಹ್ಯಾರಾಸ್ಮೆಂಟು, ED ಹ್ಯಾರಾಸ್ಮೆಂಟ್ ಇನ್ನೂ ನಡೆದಿದೆ ಅಲ್ಲ ಎಲ್ಲರಿಗೂ. ಇವರು ವಿರೋಧ ಪಕ್ಷದವರು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು ಕೊಡಲಿ. ನೋಡಪ್ಪ, ನಮ್ಗೆ ಈ ದಾಖಲೆ ಸಿಕ್ಕಿದೆ, ಈ ದಾಖಲೆಯಿಂದ ಇದು ಏನು ನಮ್ಮ ಅನುಮಾನ ದೃಢ ಆಗ್ತಾ ಇದೆ, ಇದರಿಂದ ನೀವು ಭ್ರಷ್ಟರಂತ ಗೊತ್ತಾಗ್ತಾ ಇದೆ, ದಾಖಲೆ ಕೊಡಲಿ ಸ್ವಾಮಿ. ಯಾರು ಬೇಡ ಅಂದಿದ್ದಾರೆ? ನಾವು ಸದನ ಕರೆದಿದ್ದೀವಲ್ಲ, ಸದನ ಕರೆದ್ರೂ ಇವರಿಗೆ ಸಮಸ್ಯೆ. ಸದನ ಅಂದರೆ ಒಂದು ವೇದಿಕೆ ಸಿಗುತ್ತಲ್ವ ನಿಮಗೆ, ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡೋಕ್ಕೆ, ದಾಖಲೆಗಳು ಬಿಡುಗಡೆ ಮಾಡಲಿಕ್ಕೆ, ನಮ್ಮ ವೈಫಲ್ಯಗಳನ್ನು ತೋರಿಸಲಿಕ್ಕೆ. ಆದರೆ ನೀವು ಸದನನೂ ಕೂಡ ನಡೆಸಬಾರ್ದು ಅಂತ ಇದ್ದೀರಾ. ಸದನ ನಾವು ಕರೆದಿರೋದು ಅಸಂವಿಧಾನಿಕ ಅಂತ ಇದ್ದೀರಾ. ಹೇಗೆ? ನಿಮಗೊಂದು ಆಪರ್ಚುನಿಟಿ ಇದೆ ಸ್ವಾಮಿ, ಹೇಳಿ ತೋರಿಸಿ. ಏನೇನು ದಾಖಲೆಗಳು ಬೇಕಾದ್ರೂ ಕೂಡ ಸದನದ ಮುಂದೆ ಇಡಿ, ಚರ್ಚೆ ಮಾಡೋಣ. ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತಾ ಇಲ್ಲ ಸರ್ ಸರ್ಕಾರ. ಯಾಕಂದ್ರೆ ನೀವು ಕೂಡ ಎಲ್ಲಿ ಸರ್ ಯಾವ ಆಪೋಸಿಷನ್ ಅಂತಾರೇನ್ರಿ ಇವರಿಗೆ? ಯಾರಿದ್ದಾರೆ ಆಪೋಸಿಷನ್ ಲೀಡರ್ಗಳು ಇಲ್ಲಿ? ನೀವೇ ಹೇಳಿ. ಸದನ ನೀವು ನೋಡ್ತಿರಲ್ಲ, ಲೈವ್ ತೋರಿಸ್ತಿರಲ್ಲ ಎಲ್ಲರೂ. ಅರ್ಧ ಜನ ಬಾವಿಗೆ ಬೀಳ್ತಾರೆ, ಇನ್ನು ಅರ್ಧ ಜನ ವಾಕೌಟ್ ಮಾಡ್ತಾರೆ. ಮತ್ತು ಇವ್ರ ನಾಯಕತ್ವ ಕೊರತೆ ಎಷ್ಟಿದೆ ಅಂತ ನಾವು ನೋಡಿದ್ದೀವಲ್ಲ. ಬಳ್ಳಾರಿ ಪಾದಯಾತ್ರೆ ಯಾಕೆ ಆಗ್ತಾ ಇಲ್ಲ? ಇನ್ನು ಅವಾಗ ಅನೌನ್ಸ್ ಮಾಡಿದ್ರಲ್ಲ, ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಯಾಕಂದರೆ ಯಾರ ನಾಯಕತ್ವದಲ್ಲಿ ಹೋಗಬೇಕು ಆ ನಾಯಕರ ಜನ ಬೆಂಬಲ ಇದೆಯಾ ಇಲ್ಲ ಅಂತಲೇ ಅವರಿಗೆ ಅನುಮಾನ ಬಂದುಬಿಟ್ಟಿದೆ. ಆಮೇಲೆ ಇದು ಪರ್ಸ್ನಲ್ ಇಶ್ಯೂ, ನಾಟ್ ಪೀಪಲ್ಸ್ ಇಶ್ಯೂ, ಅದೂ ಗೊತ್ತಿದೆ ಅವರಿಗೆ. ಅದಕ್ಕೆ ಅವ್ರು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಏನೇ ಇರಲಿ, ಸದನ ನಡೀತದಲ್ಲ, ಬರಲಿ. ಅಲ್ಲಿ ಎಲ್ಲ ದಾಖಲೆಗಳು ತೊಗೊಂಡು ಸದನದ ಮುಂದೆ ಇರಲಿ ಅಥವಾ ಜನರ ಮುಂದೆ ಹೋಗಲಿ, ತೊಂದರೆ ಇಲ್ಲ.